ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಟ್ರೇಂಜರ್ ಲಾಗ್ ಯೂಟ್ಯೂಬ್ ಚಾನಲಿಂದ ನಿಮಗೆ ಮಾತಾಡ್ತಾ ಇದ್ದೀನಿ. ನಾನು ಈ ಶಾರ್ಟ್ ವಿಡಿಯೋ ಮಾಡ್ತಿರೋ ಉದ್ದೇಶ ಏನೂ ಇಲ್ಲ. ಸಮೀರ್ MD ಅವರು ಒಂದು ವಿಡಿಯೋ ವೈರಲ್ ಮಾಡಿದ್ದಾರೆ. ಆ ವಿಡಿಯೋ ವೈರಲ್ ಏನಾಗಿದೆ, ಆ ವಿಡಿಯೋ ಬಗ್ಗೆ ಏನಿದೆ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅದು ಎಲ್ಲ ಆಲ್ಮೋಸ್ಟ್ 39 ಲ್ಯಾಕ್ ತನಕ ರೀಚ್ ಆಗಿದೆ ಗಾಯ್ಸ್. ಸತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಧರ್ಮಸ್ಥಳದ ಬಗ್ಗೆ ಮತ್ತು ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ ಅವ್ರ ಧೈರ್ಯ ಮೆಚ್ಚಬೇಕು. ಬಟ್ ಏನು ಅಂತ ಅಂದರೆ, ನಮ್ಮ ಸಮಾಜದಲ್ಲಿ 2012ರಲ್ಲಿ ರೈಸ್ ಆಗಿದ್ದ ಕೇಸು ಇವತ್ತಿನವರೆಗೂ ಕ್ಲೋಸ್ ಆಗಿಲ್ಲ ಅಂತಂದರೆ ನಾವಿನ್ನೂ ಯಾವ ಕಾಲದಲ್ಲಿದ್ದೀವಿ ಗುರು? ಯಾವ ಕಾಲದಲ್ಲಿದ್ದೀವಿ ನಾವಿನ್ನು? ಸಪೋರ್ಟ್ ಮಾಡ್ತಾ ಇದ್ದಾರೆ ಕೂಡ ಆಲ್ರೆಡಿ. ಏನು ಅಂತ ಅಂದರೆ, ಎಲ್ಲ ಅವ್ರ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರದ್ದೇ ಆದಂಥ ಓನ್ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು, ಟೆಲಿಗ್ರಾಮಲ್ಲಿ ಸೇವ್ ಮಾಡ್ತಾ ಇರೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದೇವರಣೆಗೂ. ಇದು ಮತ್ತೆ ಅದು ಹೈಕೋರ್ಟ್ಗೆ ಹೋಗಿ ಮತ್ತೆ ಸೌಜನ್ಯ ಕೇಸಿಗೆ ನ್ಯಾಯ ಸಿಗೋ ತನಕ ನಾವೇನು ಯೂಟ್ಯೂಬ್ ಚಾನಲ್ಸ್ ಯೂಟ್ಯೂಬರ್ಸ್ ಇದ್ದೀವಿ, ಮತ್ತು ನಾವೆಲ್ಲ ಎಷ್ಟು ತನಕ ಎಲ್ಲಿ ತನಕ ಮುಗಿಸ್ಬೋದು ಅಲ್ಲಿ ತನಕ ಮುಗಿಸೋ ತನಕ ಟ್ರೈ ಮಾಡೋದ. ಯಾಕೆ ಅಂತ ಅಂದರೆ, ಆ ಹೆಣ್ಮಕ್ಳಿಗೆ ಆ ಹೆಣ್ತಾಯಿಗೆ ಅಂತ ಏನು ತೊಂದರೆ ಇದೆ, ಮತ್ತು ಇನ್ನೂ ಯಾವುದೋ ಇನ್ನೂ ಹೆಣ್ಮಕ್ಳಿಗೆ ಆಗಬಾರ್ದು ಅಂತ ನಾನು ಭಾಷೆಗೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ರೀಚ್ ಮಾಡಿ ಆ ವಿಡಿಯೋನ. ಅದಕ್ಕೋಸ್ಕರ ಈ ಶಾರ್ಟ್ ವಿಡಿಯೋ ಮಾಡಿದೆ. ಏನಿಲ್ಲ, ನಾನು ಇವತ್ತು ರ್ಯಾಪಿಡೋ ಮಾಡೋಣ ಅಂತ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಎತ್ಕೊಂಡಿದ್ದೀನಿ. ನಿಜವಾಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು ವಿಡಿಯೋ ನೋಡ್ದಂಗೆ ಎಷ್ಟು ಹತ್ತತ್ರ ಒಂದು 10 ಟೈಮ್ಸ್ ನೋಡಿದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ವ್ಯಕ್ತಿ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಂದರೆ ರಿಯಲಿ ನೈಸ್, ಸಕ್ಕದಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹಾಗೆ ಟಚ್ ಆಗೋಯಿತು. ಇದೇ ಥರ ವಿಡಿಯೋನ ಥರ್ಡ್ ಐ ಅವ್ರು ಕೂಡ ಮಾಡಿದ್ದು. ಥರ್ಡ್ ಐ ಅವ್ರ ವಿಡಿಯೋ ಕೂಡ ಡಿಲೀಟ್ ಮಾಡಿಸಿದ್ರು ಕೂಡ. ಪಾಪ ಅವರು ಕೂಡ ಇವತ್ತು ಅಪ್ಲೋಡ್ ಮಾಡಿದ್ದಾರೆ. ಅವ್ರ ವ್ಯೂಸ್ ಇಲ್ಲ, ಬಟ್ ಅವರು ಕೂಡ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋನೆಲ್ಲ ಸರ್ಚ್ ಮಾಡಿ ಎಲ್ಲ ಎಡಿಟ್ ಮಾಡಿಕೊಂಡು ಕೂಡ ಅಪ್ಲೋಡ್ ಮಾಡಿದರು. ಥರ್ಡ್ ಐ ಅವ್ರದ್ದು ಕೂಡ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ. ನಮ್ಮ ಸಮಾಜ ಎಲ್ಲಿದೆ, ಏನು ಮಾಡ್ತಾ ಇದೆ, ರೂಲ್ ಆ್ಯಂಡ್ ರೆಗ್ಯುಲೇಷನ್, ಹೈಕೋರ್ಟ್, ಸುಪ್ರೀಂ ಕೋರ್ಟು, ಅವೆಲ್ಲ ನಾವು ಎಲ್ಲಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಓಕೆ, ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ, ಇನ್ನೇನು ಹೇಳೋದಕ್ಕಿಲ್ಲ.